ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಚಿಕನ್ ಬಿರಿಯಾನಿ ಮಾಡ್ತೀನಿ. ಹಂಗೆ ಒಂದು ಸಣ್ಣ ಕತೆ ಹೇಳ್ತೀನಿ. ಬಾಸುಮತಿ ರೈಸ್ ನೆನೆಸಿಕೊಂಡಿದ್ದೀನಿ. ಚಿಕನ್ನು, ಸಾಲ್ಟು, ಧನಿಯಾ ಪುಡಿ, ಗರಂ ಮಸಾಲ, ಚಿಲ್ಲಿ ಪೌಡ್ರು, ಅರಿಶಿನ ಪೌಡ್ರು, ಜೀರಾ ಪೌಡ್ರು, ಚಿಕನ್ ಮಸಾಲ, ತುಪ್ಪ, ಮೊಸರು, ಈರುಳ್ಳಿ, ಗಸಗಸೆ, ಗೋಡಂಬಿ, ಪಲಾವ್ ಸಾಮಾನು, ಕಸ್ತೂರಿ ಮೆಂತಿ, ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ, ಟೊಮೊಟೊ, ಕಾಯಿಚೂರು, ಈರುಳ್ಳಿ, ಪುದೀನ, ಕೊತ್ತಂಬರಿ, ಆಯಿಲು. ಒಂದೂರಲ್ಲಿ ಅಕ್ಕ ತಮ್ಮ ಇರ್ತಾರಂತೆ. ಅಕ್ಕಂಗೆ ಮದುವೆ ಸೆಟ್ ಆಗುತ್ತಂತೆ. ತಮ್ಮಂಗೂ ಎಲ್ಲನ ಹೆಣ್ಣು ಹುಡುಕಿ ಮದುವೆ ಮಾಡಿಬಿಟ್ರೆ ನಾನು ನನ್ನ ಗಂಡನ ಮನೇಲಿ ಆರಾಮಾಗಿರ್ಬೋದು, ತಮ್ಮನೂ ಒಬ್ಬನೇ ಇಲ್ದಿರ ಜೊತೇಲಿ ಇರ್ತಾರೆ ಅಂತ ಹೇಳಿದ್ರಂತೆ. ಸರಿ, ತಮ್ಮಂಗೂ ಒಂದು ಹುಡುಕಿ ಮದುವೆ ಮಾಡಿಬಿಟ್ರಂತೆ. ಅವಾಗ ಅಕ್ಕ ಗಂಡನ ಮನೆಗೆ ಓಡಿ ಬರ್ತೀನಿ ಅಂತ ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿ ಹೋದ್ಲಂತೆ. ಅವಾಗ ತಮ್ಮನ ಹೆಂಡತಿ ಆರಾಮಾಗಿದ್ರಂತೆ. ಒಂದಿನ ಏನು ಮಾಡೋದಂತೆ, 1 kg ಮಟನ್ ತಂದುಕೊಟ್ಟು ನೀನು ಅಡುಗೆ ಮಾಡು, ನಾನು ಹೊಲ್ದ ಹತ್ರ ಕೊಟ್ಟು ಬರ್ತೀನಿ ಅನ್ನಂತೆ. ಸರಿ, ಬರೋಷ್ಟೊತ್ತಿಗೆ ಹೆಂಡತಿ ಮಲಿಕೊಂಡಿದ್ಲಂತೆ. ಕೇಳಿದ್ನಂತೆ, ಏನಾಯ್ತಮ್ಮ ಅಂತ. ಇಲ್ಲ, ನನಗೆ ಅಡುಗೆ ಮಾಡಿದೆ, ಸುಸ್ತಾಯಿತು, ಮಲಿಕೊಂಡಿದ್ದೀನಿ, ನೀವು ಊಟ ಮಾಡಿರಿ, ಆಮೇಲೆ ತಿಂತೀನಿ ಅಂತ ಹೇಳಿದ್ಲಂತೆ. ಸರಿ ಅಂದ್ಬಿಟ್ಟು ಒಲೆ ಹೋಗಿ ನೋಡಿದ್ರೆ ಬರೀ ನೀರು ಸಾರು ಇದೆಯಂತೆ. ಏನಮ್ಮ ಅಂತಂದ್ರೆ, ಅಯ್ಯೋ ನಾನು ಮಾಡಿಕ್ಬಿಟ್ಟು ಬಂದೇ ರೀ, ಬೆಕ್ಕು ಬಂದು ತಿಂದಿರಬೇಕು ಅನ್ನಂತೆ. ಆಗಲಿ ಬಿಡಮ್ಮ ಅಂದ್ಬಿಟ್ಟು ಮಾರನೇ ದಿನ ಬಿಟ್ಟು 1-2 ದಿನ ಬಿಟ್ಟು ಒಂದು ಕೋಳಿ ಕೊಯ್ದು ಕ್ಲೀನ್ ಮಾಡಿ ಕೊಟ್ಬಿಟ್ಟು ಹೋದ್ನಂತೆ. ಆವತ್ತೂ ಬರೋಷ್ಟೊತ್ತಿಗೆ ಮಲಿಕೊಂಡಿದ್ಲಂತೆ. ಆಮೇಲೆ ಹೋಗಿ ಊಟ ತಿನ್ನಿರಿ ಅಂದ್ಲಂತೆ. ಹೋಗಿ ನೋಡಿದ್ರೆ ಬರೀ ನೀರು ಸಾರ ಇತ್ತಂತೆ. ಮತ್ತೆ ಅದೇ ಥರ ಐತೆಲ್ಲ ಅಂದ್ಕೊಂಡಂತೆ. ಹಂಗೆ 2 ತಿಂಗಳು ನಡೀತಂತೆ. ಒಂದಿನ ಅವ್ರ ಅಕ್ಕನ ಮನೆಗೆ ಹೋಗಿ ಹೇಳಿದಂತೆ, ಈ ಥರ ನಮ್ಮ ಮನೆಗೆ ಯಾವುದೋ ಬೆಕ್ಕೋ ದೇವನ ಬಂದು ಸೇರ್ಕೊಂಬಿಟ್ಟು ಈ ಥರ ಒಂದು ಪೀಸು ಮಡಗ್ತಾ ಇಲ್ಲ, ಏನಕ್ಕ ಮಾಡೋದು ಅಂತಂದಂತೆ. ಸರಿ, ಅದಕ್ಕೆಲ್ಲ ನಾನು ವ್ಯವಸ್ಥೆ ಮಾಡ್ತೀನಿ ಅಂದ್ಬಿಟ್ಟು ಆ ತಮ್ಮಂಗೆ ಹೊಟ್ಟೆ ತುಂಬ ಊಟ ಇಕ್ಕಿ ಸಾಯಂಕಾಲ ಮನೆಗೆ ಹೋಗೋ ಟೈಮಲ್ಲಿ 3 ಗೊಂಬೆ ಕೈಯಲ್ಲಿ ಇಟ್ಲಂತೆ. ಇದು ತೊಗೊಂಡೋಗಿ ಒಲೆ ಊತಿಕ್ಬಿಟ್ಟು ನೀನು ಹೆಂಡತಿ ಕೈಯಲ್ಲಿ 1 kg ಮಟನ್ ತಂದು ಕೊಟ್ಬಿಟ್ಟು ನೀನು ಹೊಲದ ಹೋಗು, ಬರೋಷ್ಟೊತ್ತಿಗೆ ಏನು ನಡೀತದೋ ನನಗೆ ಹೇಳು ಅಂತ ಹೇಳಿದಂತೆ. ಸರಿ ಅಂದ್ಬಿಟ್ಟು ಆ 3 ಗೊಂಬೆ ಒಲೆ ಸಂದಿಲಿ ಊತಿಕ್ಬಿಟ್ಟು 1 kg ಮಟನ್ ತಂದು ಕೊಟ್ಬಿಟ್ಟು ಇವ್ನು ಮಾರನೇ ದಿನ ಬೆಳಗ್ಗೆ ಕೆಲಸಕ್ಕೆ ಹೊಂಟೋದ್ನಂತೆ. ಆವಾಗ ಇವಳೇನು ಮಾಡಿದ್ಲಂತೆ, ಖಾರ ಎಲ್ಲ ಅರ್ದಿ ಮಟನ್ ಬೇಯ್ತಾ ಇದೆಯಂತೆ, ಚೌಟ್ ಎತ್ಕೊಂಡ್ಲಂತೆ. ಒಂದು ಗೊಂಬೆ ಕೇಳ್ತಂತೆ, ಏನಕ್ಕೆ ಚೌಟು ಅಂತಂತೆ. 2ನೇ ಗೊಂಬೆ ಏನಂತಂತೆ, ಬಾಡ್ದೇವಕ್ಕೆ ಅಂತಂತೆ. 3ನೇ ಗೊಂಬೆ ಅಂತಂತೆ, ಗಂಡಿಲ್ ಬಾಡಿ ಏನು ತಿಂತೀಯ ಬಿಡೆ ಅಂತಂತೆ. ಎಲ್ಲ ನನ್ನ ಭ್ರಮೆ ಅಂದ್ಬಿಟ್ಟು ಮತ್ತೆ 2-3 ಸತಿ ಅದೇ ಥರ ಮಾಡಿದ್ರೆ ಅದೇ ಥರ ವಾಯ್ಸ್ ಬಂದಂತೆ. ಅವಳೇನು ಮಾಡಲಂತೆ, ಎದ್ರುಕೊಂಬಿಟ್ಟು ಬಂದು ಹಾಲೊಳಗಡೆ ಕೂತ್ಕೊಂಬಿಟ್ಲಂತೆ. ಅವತ್ತು ಗಂಡ ಸಂಜೆ ಬಂದಂತೆ. ಬರೋಷ್ಟೊತ್ತಿಗೆ ಇವಳು ಕೂತ್ಕೊಂಡೇ ಇದ್ಲಂತೆ ಬಾಕ್ಲಲ್ಲಿ. ಯಾಕಮ್ಮ ಇಲ್ಲಿ ಕೂತಿದ್ಯಾ ಅಂದರೆ, ರೀ ಅಡುಗೆ ಮಾಡ್ತಾಯಿದ್ರೆ ಯಾರೋ ನಮ್ಮ ಮನೇಲಿ ಈ ಥರ ಮಾತಾಡ್ತಾವ್ರೆ ರೀ ಅಂದ್ಲಂತೆ. ಹೌದಾ, ಬಾ ನೋಡೋಣ ಅಂತ ಹೋಗಿ ನೋಡಿದ್ರೆ ತಪ್ಪಲೆ ತುಂಬ ಸಾರು ಹಂಗೆ ಇದೆಯಂತೆ. ಅವಾಗ ಅಂದ್ಕೊಂಡಂತೆ, ಇದು ಬೆಕ್ಕು ತಿಂತಾ ಇರಲಿಲ್ಲ, ದೇವ ತಿಂತಾ ಇರಲಿಲ್ಲ, ನನ್ನ ಹೆಂಡತಿ ತಿಂತಾ ಇದ್ದಿದ್ದು, ಅದಕ್ಕೆ ನಮ್ಮ ಅಕ್ಕ ಸರಿಯಾಗಿ ಮಾಡೋಳೆ ಅಂದ್ಬಿಟ್ಟು ಖುಷಿಯಿಂದ ಅವತ್ತು ಹೊಟ್ಟೆ ತುಂಬ ಊಟ ಮಾಡಿ ಇನ್ಮೇಲೆ ಇದೇ ಕಂಟಿನ್ಯೂ ಆಗುತ್ತೆ ಅಂದ್ಬಿಟ್ಟು ಹೆಂಡ್ತಿಗೆ ಬುದ್ಧಿ ಕಲ್ಸೋಕ್ಕೆ ಅವನ ಗೊಂಬೆಗಳು ತೆಗೀಲೇ ಇಲ್ವಂತೆ. ಅವತ್ತಿಂದ ಗಂಡ ಹೆಂಡ್ತಿ ಕೂತ್ಕೊಂಡು ಆರಾಮಾಗಿ ಊಟ ಮಾಡೋರಂತೆ. ಆಗ ಹೆಣ್ಮಕ್ಳು ಯಾರನ್ನ ಅಡುಗೆ ಮಾಡ್ಕೊಂಡು ಮಟನ್ನು ಬೇಯೋವಾಗ 1 ಪೀಸ್ ತಿಂದರೆ ಅಜ್ಜಿದೀರು ಈ ಥರ ಕತೆ ಹೇಳೋರು, ನಗೋರು ಎಲ್ಲರೂ. ನನ್ನ ಅಡುಗೆ ಆಗಲಿ ನನ್ನ ಕತೆಗಳಾಗಲಿ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.